ದೋಸ್ತಿಗೆ ತಿರುಗುಬಾಣವಾಗುತ್ತಾ ಮೂಡ ಹಗರಣ. ಈಗ ಸಿದ್ದರಾಮಯ್ಯ ರೀತಿ ದೋಸ್ತಿ ನಾಯಕರಿಗೂ ಕೂಡ ಸೈಟ್ ಹಂಚಿಕೆ ಮಾಡಲಾಗಿತ್ತ. ಯಾರಿಗೆ ಅಕ್ರಮ, ಇನ್ಯಾರಿಗೆ ಸಕ್ರಮ ನಿವೇಶನ ಅನ್ನುವಂಥ ಪ್ರಶ್ನೆ. ಮೂಡ ಕುರಿತು ದಾಖಲೆ ತೆರೆದಿಟ್ಟಿದ್ದಾರೆ ಭೈರತಿ ಸುರೇಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂಡ ಕುರಿತು ದಾಖಲೆಗಳನ್ನು ತೆರೆದಿಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಭೈರತಿ ಸುರೇಶ್, ಮೂಡ ನಿವೇಶನ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಜೆಡಿಎಸ್ ನಾಯಕರಿಗೂ ಕೂಡ ಹಂಚಿಕೆ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಬರೀ ಹಂಚಿಕೆ ಆಗಿದೆ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳ್ತಿಲ್ಲ ಅವರೀಗ, ಅದೇನು ಡಾಕ್ಯುಮೆಂಟ್ಸ್ ಅನ್ನ ತೆರೆದಿಡ್ತಿದ್ದಾರಂತೆ. ನೋಡಿ, ಮೂಡ ಹಗರಣಕ್ಕೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನ ಕಾಂಗ್ರೆಸ್ ಸುತ್ತ ಇದು ಗಿರಿಕಿ ಹೊಡಿತಿತ್ತು, ಈಗ ಎಲ್ಲಾ ಪಕ್ಷಗಳ ಸುತ್ತ ಸುತ್ತಕೊಂಡ್ಬಿಟ್ಟಿದೆ. ಈ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡ. ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಮೂಡ ಹಗರಣದಲ್ಲಿ ಸಿಕ್ತು ಬಿಗ್ಗೆಸ್ಟ್ ಟ್ವಿಸ್ಟ್. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೂ ಸೈಟ್. ನಗರಾಭಿವೃದ್ಧಿ ಸಚಿವ ಭೈರತಿ ಹೊಸ ಬಾಂಬ್. ಮೂಡ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಆಡಳಿತ ವಿಪಕ್ಷಗಳ ನಡುವೆ ಟಕ್ ಆಫ್ ವಾರ್ ಜೋರಾಗಿದೆ. ಸಿಎಂ ದೋಸ್ತಿಗಳ ನಡುವೆ ವಾಕ್ ಸಮರ ನಡೀತಿದೆ. ಈ ಮಧ್ಯೆ ಸಚಿವ ಭೈರತಿ ಸುರೇಶ್ ಸಿಡಿಸಿರೋ ಬಾಂಬ್ ಇಡೀ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಡ್ಡಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೂ ಮೂಡ ಸೈಟ್ ಸಿಕ್ತಾ ಅಥವಾ ಬದಲಿ ನಿವೇಶನಕ್ಕೆ ಮನವಿ ಮಾಡಿದ್ರ ಅನ್ನೋ ಚರ್ಚೆ ಜೋರಾಗಿದೆ. ಈ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಭೈರತಿ ಸುರೇಶ್. 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ. ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಕೇವಲ JDS ನಾಯಕರು ಮಾತ್ರ ಅಲ್ಲ, ಬಿಜೆಪಿ ನಾಯಕರ ಹೆಸರು ಕೂಡ ಇದೆ ಅಂತ ಸಚಿವ ಭೈರತಿ ಸುರೇಶ್ ಆರೋಪಿಸಿದರು. ವಿಶ್ವನಾಥ್, ವಿಶ್ವನಾಥ್, ಶೇಖರ್ ಎಲ್ಲ ಇದಾರಲ್ಲ, ಅವರೆಲ್ಲ ಬಿಜೆಪಿ ಮತ್ತು JDS ಎರಡು ಜಾಯಿಂಟ್ ಅಲ್ವಾ? ಇನ್ನು ಬಿಜೆಪಿ JDS ನಾಯಕರಿಗೆ ನೀಡಿರೋ ಜಮೀನು ಅಕ್ರಮವೋ ಸಕ್ರಮವೋ ಅನ್ನೋದೇ ಗೊತ್ತಿಲ್ಲ. ಈ ಬಗ್ಗೆ ಸಚಿವರು ಉತ್ತರ ಕೊಡಲಿಲ್ಲ, ಸಿಮ್ಮು ಉತ್ತರ ಕೊಡಲಿಲ್ಲ. ಬದಲಿಗೆ ಏಕ ಸದಸ್ಯ ತನಿಖಾ ಆಯೋಗದ ಮುಂದೆ ಹೇಳ್ತೀವಿ ಅಂತ ಹಾರ್ಕೊಂಡ್ರು. GT ದೇವೇಗೌಡ, ಮಂಜೇಗೌಡ, ವಿಶ್ವನಾಥ್, ಸಾರಾ ಮಹೇಶ್, HD ಕುಮಾರಸ್ವಾಮಿ ಇಷ್ಟು ಕೊಟ್ಟಿರುವ ಜಮೀನಿದೆ, ಅದು ಅಕ್ರಮನ ಏನಂತದ್ದು ಅದೇ ಗೊತ್ತಾಗ್ತದೆ. ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ. ಅವರು ಇಲ್ಲ, ಅಲ್ಲಿ ಹೇಳ್ತೀವಿ. ಇಷ್ಟು ದಿನ ಕಾಂಗ್ರೆಸ್ ಸುತ್ತ ಗೆರಕೆ ಹೊಡೆಯುತ್ತಿದ್ದ ಮೂಡ ಹಗರಣ ಮೈತ್ರಿ ನಾಯಕರಿಗೂ ಸುತ್ತಿಕೊಳ್ಳುತ್ತಾ ಅನ್ನೋ ಚರ್ಚೆ ಜೋರಾಗಿದೆ. ಇಡೀ ಸ್ಕ್ಯಾಮ್ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸೈಟ್ ಖರೀದಿ ಮಾಡಿದರು. ಸಿದ್ದು ಮಾತಿನ ಗುದ್ದು ಇದು. ಸಿದ್ದರಾಮಯ್ಯ ಹೇಳ್ತಾ ಇರೋದು. ಮೂಡ ಹಗರಣದ ದಾಖಲೆಯನ್ನು ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸೈಟ್ ಖರೀದಿ ಮಾಡಿದ್ರು. ಸ್ವಯಾರ್ಜಿತ ಆಸ್ತಿಗೆ PTCL ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಜಮೀನು ಹರಾಜು ಮೂಲಕ ಬಂದಿರುವಂಥದ್ದು. ಜೊತೆಗೆ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ದೋಸ್ತಿಗಳು ಈ ರೀತಿಯಾದಂಥ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಹುನ್ನಾರವನ್ನು ನಡೆಸಿದ್ದಾರೆ. JDS ಬಿಜೆಪಿ ನಾಯಕರು ಸೇಡಿನ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂಥೇಳಿ ಮೂಡ ಹಗರಣದ ಬಗ್ಗೆ
ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಮಾತಿನ ಗುದ್ದನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಒಂದು ಕಡೆ ಆ ಕಡೆ ಭೈರತಿ ಸುರೇಶ್ ಹೇಳ್ತಿದ್ದಾರೆ ಇದು JDS ಮತ್ತು ಬಿಜೆಪಿ ನಾಯಕರಿಗೂ ಹಂಚಿಕೆ ಆಗಿದೆ ಅಂತ ಹೇಳಿ, ಈ ಕಡೆ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಇದು ಪಕ್ಕಾ ಪಾಲಿಟಿಕ್ಸ್ ಅಂತ ಸೇಡಿನ ರಾಜಕಾರಣ ಅಂತ. ಸೊ ಹಾಗಾಗಿ ಈ ಒಂದು ಹಗರಣ ಯಾವ ಮಟ್ಟಕ್ಕೆ, ಇದರ ತನಿಖೆ ಯಾವ ಹಂತಕ್ಕೆ ಹೋಗಿ ಸಾಗುತ್ತೆ, ಭೈರತಿ ಸುರೇಶ್ ಕೊಟ್ಟಿರುವಂಥ ಹೇಳಿಕೆ ಅಥವಾ ಅವರು ಹೇಳ್ತಿರುವಂಥ ಮಾತು, ಸ್ಫೋಟಿಸಿರುವಂಥ ಬಾಂಬ್ಗೆ ವಿಪಕ್ಷ ನಾಯಕರು ಏನೆಲ್ಲ ಉತ್ತರ ಕೊಡ್ತಾರೆ, ಈ ಒಂದು ಹಗರಣ ಅಕ್ರಮವೋ, ಯಾರಿಗೆ ಅಕ್ರಮ ಯಾರಿಗೆ ಸಕ್ರಮ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಓಕೆ, ಸಿಎಂ ಸಿದ್ದರಾಮಯ್ಯ ಏನು ಮಾತನಾಡಿದ್ದಾರೆ ನೋಡೋಣ ಹಾಗಾದ್ರೆ. ಹತಾಶರಾಗಿ ರಾಜಕೀಯ ಮುಷಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್, ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ, 464 ಸರ್ವೆ ನಂಬರ್ 464 3 ಎಕರೆ 16 ಗುಂಟೆಯಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದ್ದಾರೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲಿದ್ದ ಕಡೆ ಜಗಳ ಉಂಟು ಮಾಡಕ್ಕೆ ಹೋಗಿದ್ದಾರಲ್ಲ ಇವರು. ಇಂಥ ಏನಂತ ಕರೆಯೋದು ಇವರಿಗೆ? ಶಕುನಿ ರಾಜಕೀಯ, ಶಕುನಿ ತಂದಿಡೋದು, ಮನೆ ಮುರುಕರು. ಶಕುನಿ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಬಾಂಬ್ಗೆ ವಿಪಕ್ಷ ನಾಯಕರು ಏನೆಲ್ಲ ಉತ್ತರ ಕೊಡ್ತಾರೆ, ಈ ಒಂದು ಹಗರಣ ಅಕ್ರಮವೋ, ಯಾರಿಗೆ ಅಕ್ರಮ ಯಾರಿಗೆ ಸಕ್ರಮ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಓಕೆ, ಸಿಎಂ ಸಿದ್ದರಾಮಯ್ಯ ಏನು ಮಾತನಾಡಿದ್ದಾರೆ ನೋಡೋಣ ಹಾಗಾದ್ರೆ. ಹತಾಶರಾಗಿ ರಾಜಕೀಯ ಮುಷಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್, ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ, 464 ಸರ್ವೆ ನಂಬರ್ 464 3 ಎಕರೆ 16 ಗುಂಟೆಯಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದ್ದಾರೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲಿದ್ದ ಕಡೆ ಜಗಳ ಉಂಟು ಮಾಡಕ್ಕೆ ಹೋಗಿದ್ದಾರಲ್ಲ ಇವರು. ಇಂಥ ಏನಂತ ಕರೆಯೋದು ಇವರಿಗೆ? ಶಕುನಿ ರಾಜಕೀಯ, ಶಕುನಿ ತಂದಿಡೋದು, ಮನೆ ಮುರುಕರು. ಶಕುನಿ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು.